ಗೆಲುವು ಕನ್ನಡಿಗರ ಹೆಮ್ಮೆ. ರಾಹುಲ್ ದ್ರಾವಿಡ್ ಅವರ ಕಡೆಯ ಕೋಚ್ ಅಂತ ಮ್ಯಾಚ್ ಅನ್ನ ಬಿಂಬಿಸಲಾಗಿತ್ತು. 12 ವರ್ಷಗಳ ಕನಸು ನನಸಾಗಿದೆ. 2011ರಲ್ಲಿ ಮಹೇಂದ್ರ ಸಿಂಗ್ ಧೋನಿ ಅವರ ನಾಯಕತ್ವದಲ್ಲಿ ಗೆದ್ದಂತ ಭಾರತ ಫೈನಲ್ಗೆ ಲಗ್ಗೆ ಇಟ್ಟಿತ್ತು, ಸೋಲನ್ನು ಅನುಭವಿಸಿತ್ತು. ಸೆಮಿಫೈನಲ್ಗೆ ಹೋಗಿತ್ತು, ಸೋಲನ್ನು ಅನುಭವಿಸಿತ್ತು. ಏನಂದ್ರೆ ಎಲ್ಲ ಮ್ಯಾಚ್ ಆಡ್ಕೊಂಡು ಬರ್ತಾರೆ, ಫೈನಲ್ಸ್ ಅಲ್ಲಿ ಮಾತ್ರ ಹೊಡ್ಸ್ಕೊಂತ ಇದೀವಿ ನಾವು. ಈ ಸಲ ಎಲ್ಲ ಮ್ಯಾಚ್ ಗೆದ್ದಿದ್ದೀವಿ, ಇವಾಗ ಗೆದ್ದಿದ್ದೀವಿ, ಫೈನಲ್ಸ್ ಗೆದ್ದಿದ್ದೀವಿ. ಇಂಡಿಯಾ ಇಸ್ ಗ್ರೇಟ್. ಅಷ್ಟೇ ಖುಷಿ ಸರ್, ನಮ್ಗೆ ತುಂಬ ಖುಷಿ. ಹಲೋ, ನಮಗೆ ಇಂಡಿಯಾ ಗೆದ್ದು ತುಂಬ ಖುಷಿಯಾಗಿದೆ. ಇಂಡಿಯಾ ಈಸ್ ದ ಮೋಸ್ಟ್ ವೆರಿ ವೆಲ್ ಡನ್ ಟೀಮ್ ಅಂತ ಹೇಳ್ಬೋದು ಅಷ್ಟೇ. ಎಸ್, ಇಂಡಿಯಾದವ್ರು ಯಾರು ಮುಟ್ಟಕ್ಕಾಗಲ್ಲ. ಕೀಪ್ ಇಟ್ ಇನ್ ಮೈಂಡ್. ನೋಡಿ, ಆ ಒಂದು ಕ್ಷಣ ವಿರಾಟ್ ಕೊಹ್ಲಿ ಕಣ್ಣೀರು ಹಾಕಿದ್ದಾರೆ. ಅಂದ್ರೆ ಲೆಜೆಂಡ್ಗಳು ಇರುವಂತ ಸಂದರ್ಭದಲ್ಲಿ ನಾಗೇಂದ್ರ ಬಾಬು ಈ ಗೆಲುವು ಇದೆಯಲ್ಲ ಬಹಳ ಪ್ರಮುಖ ಆಗುತ್ತೆ. ಲೆಜೆಂಡ್ಗಳು ಇರುವಂತ ಮ್ಯಾಚ್, ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿ ಅಂತ ಲೆಜೆಂಡರ್ ಇರುವಾಗಲೇ ಗೆದ್ದಿರೋದು. ಎಸ್ ನಿಜಕ್ಕೂ ನೋಡಿ, ಸೌತ್ ಆಫ್ರಿಕಾ ಟೀಮ್ ಕೂಡ ಬಹಳ ಫೈಟ್ ಅನ್ನ ಮಾಡಿದೆ. ಸೌತ್ ಆಫ್ರಿಕಾ ಪ್ಲೇಯರ್ಗಳು ಕೂಡ ಇವತ್ತು ಕಣ್ಣೀರನ್ನ ಹಾಕ್ತಿದ್ದಾರೆ. ಅವ್ರು ಯಾವತ್ತೂ ಕೂಡ ಗೆದ್ದಿಲ್ಲ, ಫೈನಲ್ಗೆ ಬಂದಿಲ್ಲ. ಫೈನಲ್ಗೆ ಬಂದು ಇವತ್ತು ಸೋಲನ ಅನುಭವಿಸ, ಆದ್ರೂ ಕೂಡ ಒಳ್ಳೆ ಫೈಟ್ ಕೊಟ್ಟಿದ್ದಾರೆ. ರನ್ನರ್ ಅಪ್ ಸಂಭ್ರಮಾಚರಣೆ ನೋಡಿ. ಹೌದು, 12 ವರ್ಷದ ಕನಸು. ನಾಗೇಂದ್ರ ಬಾಬು ಮೇಲೆ ಪಿಚ್ ಇದೆಯಲ್ಲ, ನಾವು ಇತಿಹಾಸ ತೆಗೆದು ನೋಡ್ತಾ ಇದ್ವಿ. ಈ ಪಿಚ್ ಅಲ್ಲಿ 200-220 ಹೊಡೆದ್ರು ಕೂಡ ಚೇಸಿಂಗ್ ಮಾಡಿದ್ದಾರೆ. 170 ಒಂದ್ ರೀತಿಯಲ್ಲಿ ಕುತ್ತಿಗೆಗೆ ಬಂದಿರುವಂತ ನಂಬರ್ ಅದು. ಹೌದು, ಹೊಡಿಬಹುದು ಅಥವಾ ಸಾಧ್ಯ ಇಲ್ಲ, 50-50 ಇತ್ತು. ಆದ್ರೂ ಕೂಡ ಭಾರತ ಸಕ್ಸಸ್ ಆಗಿದೆ. ಅಭಿಮಾನಿಗಳ ಸಂಭ್ರಮಾಚರಣೆ. ಟೀಮ್ ಇಂಡಿಯಾಗೆ 7 ರನ್ಗಳ ರೋಚಕ ಜಯ. 2024 T20 ವಿಶ್ವಕಪ್ ಫೈನಲ್ ಅಲ್ಲಿ ಭಾರತಕ್ಕೆ ರೋಚಕ ಜಯ. 7 ರನ್ನಿಂದ ಟೀಮ್ ಇಂಡಿಯಾಗೆ ಸಿಕ್ಕಂತ ಈ ರೋಚಕ ಗೆಲುವು. ರಾಹುಲ್ ದ್ರಾವಿಡ್, ಹಾರ್ದಿಕ್ ಪಾಂಡ್ಯ, ರೋಹಿತ್ ಶರ್ಮಾ ಕಣ್ಣೀರು ಹಾಕಿದ್ದಾರೆ. ಆನಂದ ಬಾಷ್ಪ, ಹೌದು, ಕಣ್ಣೀರನ್ನ ಹಾಕಿದ್ದಾರೆ. ನೋಡಿ ಇಲ್ಲಿ ರಾಹುಲ್ ದ್ರಾವಿಡ್ ನಿಜಕ್ಕೂ ಕೂಡ ಕಣ್ಣೀರನ್ನ ಹಾಕಿದ್ದಾರೆ. ಅದೆಲ್ಲವನ್ನ ಕೂಡ ನೋಡ್ತಾ ಇದ್ರೆ ಈ ಒಂದು ಆನಂದ ಬಾಷ್ಪ. ಭಾರತಕ್ಕೆ ಸಲಾಗದ 2 ಜಯ. ಮಹಿಳಾ ವಿಶ್ವಕಪ್, ಹೌದು, ಪುರುಷರು ಕೂಡ ಗೆದ್ದು ಬೀಗಾಯ್ತು. ಇನ್ನೇನಿದೆ ಇದಕ್ಕಿಂತ ಸಂಭ್ರಮ, ಇದಕ್ಕಿಂತ ಖುಷಿ ಇನ್ನೇನಿದೆ? ಎಸ್, 12 ವರ್ಷಗಳ ಕನಸು 7 ರನ್ನಿಂದ ನಿರ್ಧಾರ ಆಗಿದೆ. ಆ ಕಡೆ ಒಂದ್ ಕಡೆ ಆನಂದ ಬಾಷ್ಪ, ಮತ್ತೊಂದ್ ಕಡೆ ಯಾವ ಮ್ಯಾಚ್ ಅನ್ನು ಕೂಡ ಆಡದಂತ ವಿರಾಟ್ ಕೊಹ್ಲಿ, ಪ್ರೊಫೆಷನಲ್ ಬ್ಯಾಟರ್ ಅನ್ನುವಂಥದ್ದನ್ನ, ವಿಶ್ವದ ಪ್ರಖ್ಯಾತ ಬ್ಯಾಟರ್, ಪ್ರತಿಷ್ಠಿತ ಅಂದ್ರೆ ಇಡೀ ವಿಶ್ವ ಮೆಚ್ಚಿದ ಬ್ಯಾಟರ್ ಅನ್ನುವಂಥದ್ದನ್ನ ಪ್ರೂವ್ ಮಾಡಿದ್ದಾರೆ. ವಿರಾಟ್ ಕೊಹ್ಲಿ ಇವತ್ತು 76 ರನ್ಗಳನ್ನ ಸಿಡಿಸಿ ವಿರಾಟ್ ಕೊಹ್ಲಿ ಪವರ್ ಏನು ಅನ್ನುವಂಥದ್ದು ಕೂಡ ಇವತ್ತು ಪ್ರೂವ್ ಆಗಿದೆ. ಪ್ರತಿ ಮ್ಯಾಚ್ ಅಲ್ಲೂ ಕೂಡ ರೋಹಿತ್ ಶರ್ಮಾ ಕೂಡ ಅದ್ಭುತವಾಗಿ ಆಡಿದ್ದಾರೆ. ತಮ್ಮ ಕ್ಯಾಪ್ಟನ್ಶಿಪ್ ಅನ್ನ ಬಹಳ ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದಾರೆ. ವಿರಾಟ್ ಹಾಗೂ ರೋಹಿತ್ ಶರ್ಮಾ ಇಬ್ಬರು ಒಬ್ಬರಿಗೊಬ್ರು ತಬ್ಬಿಕೊಂಡು ಕಣ್ಣೀರು ಹಾಕಿದ್ದಾರೆ. ಅಂದ್ರೆ ಆನಂದ ಬಾಷ್ಪ ಈಗಲೂ ಕೂಡ ಅವರು ಆನಂದ ಬಾಷ್ಪವನ್ನು ಸುರಿಸ್ತಾ ಇದ್ದಾರೆ. ತುಂಬಾ ಜನ ನೋಡಿ ಇವತ್ತು ಕೈ ಮುಗಿದು ಎಲ್ಲ ಕೂಡ ವಿಶ್ ಮಾಡ್ತಿದ್ದಾರೆ, ತಮ್ಮ ಖುಷಿಯನ್ನ ಕೂಡ ಹಂಚ್ಕೊಳ್ತಾರೆ. ನೋಡಿ ಇಲ್ಲಿ ಜನ ಯಾವ ರೀತಿಯಾಗಿ ಇವತ್ತು ಸಂಭ್ರಮಾಚರಣೆಯಲ್ಲಿ ಮುಳುಗಿದ್ದಾರೆ ಅಂತೇಳಿ, ಯಾವ ರೀತಿಯಾಗಿ ಸಂಭ್ರಮಾಚರಣೆ ಮುಗಿಲು ಮುಟ್ಟಿದೆ ಅಂತೇಳಿ ಗಮನಿಸ್ತಾ ಇದ್ದೀವಿ. ಖುಷಿ ವಿಚಾರ. ಕ್ರಿಕೆಟ್ ವಿಶ್ವಕಪ್ ಗೆದ್ದಿದ್ದು ಬಹಳ ಖುಷಿ ಆಗ್ತಾ ಇದೆ.
ಅದರಲ್ಲೂ ಅಭಿಮಾನಿಗಳನ್ನ ಇವತ್ತು ಕಂಟ್ರೋಲ್ ಮಾಡೋಕ್ಕೆ ಆಗೋದಿಲ್ಲ. ಅಷ್ಟರ ಮಟ್ಟಿಗೆ ಅವರು ಸಂತೋಷವನ್ನ ಕುಣಿದು ಕುಪ್ಪಳಿಸ್ತಾ ಇದ್ದಾರೆ. ಇಡೀ ದೇಶಾದ್ಯಂತ ಇವತ್ತು ಸಂಭ್ರಮಾಚರಣೆ.